ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರದ ದಿನ ಹೇಗಿತ್ತು ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಾಗಾದರೆ ಇನ್ನಾಗ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆ ತಿಂಡಿ ಎಲ್ಲ ಮಾಡಿ ನನ್ನ ಮಗನ ಸ್ಕೂಲಿಗೆ ಕಳಿಸ್ಕೊಟ್ಟು ಪೂಜೆನೂ ಕೂಡ ಮುಗಿಸಿದ್ದೀನಿ. ಇವತ್ತು ರಾಯರ ಮಠಕ್ಕೆ ಹೋಗಿ ಬರಬೇಕು. ಪ್ರತಿ ಗುರುವಾರ ಹೋಗ್ತೀವಿ, ಅದರಲ್ಲೇನು ವಿಶೇಷ ಅಂತ ಕೇಳಿದ್ರೆ, ಸುಮಾರು ದಿನಗಳಿಂದ ನಾನು ರಾಘವೇಂದ್ರ ಸ್ವಾಮಿ ಅವರ ನಾಮಕೋಟಿಯನ್ನು ಬರಿತಾ ಇದ್ದೆ. ಆ ಪುಸ್ತಕ ಇವತ್ತು ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಈ ಪುಸ್ತಕವನ್ನು ತಗೊಂಡೋಗಿ ರಾಯರ ಮಠಕ್ಕೆ ಕೊಟ್ಟು ದರ್ಶನ ಮಾಡಿಕೊಂಡು ಬರಬೇಕು. ಹಿಂದೆ ಒಂದ್ಸಲ ಈ ಪುಸ್ತಕವನ್ನು ತೋರಿಸಿದಾಗ ನಿಮ್ಮಲ್ಲಿ ಸಾಕಷ್ಟು ಜನ ಈ ಪುಸ್ತಕ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರಿ. ನಾನಿವತ್ತು ಹೋಗ್ತಾ ಇರೋವಂಥ ರಾಯರ ಮಠದಲ್ಲೇ ಈ ಪುಸ್ತಕ ನನಗೆ ಸಿಕ್ಕಿದ್ದು. ತುಂಬ ಪ್ರಸಿದ್ಧಿ ಆಗಿರೋವಂಥ ಮಠ ಇದು. ಈ ಒಂದು ಕ್ಷೇತ್ರವನ್ನು ಕಾಮಧೇನು ಕ್ಷೇತ್ರ ಅಂತ ಕೂಡ ಕರೀತಾರೆ. ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಈ ಜಾಗ ಗೊತ್ತಿರ್ಬೋದು, ಸುಮಾರು ಸಲ ನೀವು ಬಂದಿರ್ಬೋದು, ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ಇದು ಮಾಗಡಿ ರೋಡ್ ಹತ್ತಿರದಲ್ಲೇ ಇರೋವಂಥ ದೇವಸ್ಥಾನ. ಇದು ಕಡಬ್ಗೆರೆ ಅನ್ನೋವಂಥ ಜಾಗದಲ್ಲಿದೆ. ಗೂಗಲಲ್ಲಿ ಅಥವಾ ನಿಮ್ಮ ಫೋನಲ್ಲಿ ಕಾಮಧೇನು ಕ್ಷೇತ್ರ ಅಂತ ಲೊಕೇಶನ್ ಹಾಕ್ಕೊಂಡ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಎಲ್ಲಿ ಬರುತ್ತೆ ಅಂತ. ಒಂದು ಮಿನಿ ಮಂತ್ರಾಲಯ ಥರ ಇದೆ ಈ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಬಂದವ್ರಿಗೆ ತುಂಬಾ ಒಳ್ಳೆಯದಾಗಿದೆ ಕೂಡ. ಈ ನಾಮಕೋಟಿ ಪುಸ್ತಕ ಪೂರ್ತಿಯಾಗಿ ಬರೆದಿದ್ದಾಗಿದೆ. ಇದನ್ನು ಮತ್ತೆ ತೊಗೊಂಡು ಹೋಗಿ ನಾವು ಅದೇ ಮಠದಲ್ಲಿ ವಾಪಸ್ ಕೊಡಬೇಕು. ಹಾಗಾಗಿ ಇವತ್ತು ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ಅನಂತರ ರಾಯರ ಮಠಕ್ಕೆ ಅಂತ ಬಂದಿದ್ದೀವಿ. ಪ್ರತಿ ಗುರುವಾರನೂ ಕೂಡ ನಾವಿಲ್ಲಿ ಬರ್ತೀವಿ. ಕೆಲವೊಂದು ಸಲ ಮಿಸ್ ಆಗತ್ತಷ್ಟೇ. ಎಲ್ಲ ಸತಿಗಿಂತನೂ ಕೂಡ ಈ ಸಲ ತುಂಬಾ ಜನ ಇದ್ದರು. ನಾವು ರಾಯರ ಆರಾಧನೆ ನಡೆಯುವಾಗೂ ಕೂಡ ದೇವರ ದರ್ಶನ ಮಾಡಿದ್ವಿ, ಬಟ್ ಇಷ್ಟೊಂದು ಜನ ಇರಲಿಲ್ಲ. ನೀವು ಗಾಡಿಗಳು ಪಾರ್ಕಿಂಗ್ ಆಗಿರೋದು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಇನ್ನು ಈ ಕಾಮಧೇನು ಕ್ಷೇತ್ರದಲ್ಲಿ ತುಪ್ಪದ ದೀಪ ಹಚ್ಚೋದಕ್ಕೂ ಕೂಡ ವಿಶೇಷವಾದಂತಹ ಮಹತ್ವವಿದೆ. ನೀವೇನಾದರೂ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಇಷ್ಟು ವಾರಗಳು ತುಪ್ಪದ ದೀಪವನ್ನು ಹಚ್ತೀವಿ ಅಂತ ಅಂದ್ಕೊಂಡು ದೀಪ ಹಚ್ಚಿದ್ರೆ ಆ ಒಂದು ಕೆಲಸ ತುಂಬ ಬೇಗನೆ ನಿರ್ವಿಘ್ನವಾಗಿ ನೆರವೇರುತ್ತೆ. ನೀವೇನು ಮನೆಯಿಂದ ತೊಗೊಂಡು ಬರೋ ಅಗತ್ಯ ಇಲ್ಲ. ಮನೆಯಿಂದ ತೊಗೊಂಬಂದಿರೋದನ್ನು ಇಲ್ಲಿ ಅಲೋ ಮಾಡೋದಿಲ್ಲ. ಇಲ್ಲೇ ದೇವಸ್ಥಾನದಲ್ಲಿ ತುಪ್ಪದ ದೀಪಗಳು ಸಿಗುತ್ತೆ. ಅದನ್ನೇ ನೀವು ತೊಗೊಂಡೋಗಿ ದೇವ್ರಿಗೆ ನೀವೇ ನಿಮ್ಮ ಕೈಯಾರ ಆರತಿ ಮಾಡಿ ಅಲ್ಲೊಂದು ಕುಂಡ ಇಟ್ಟಿರ್ತಾರೆ. ಆ ಕುಂಡದ ಒಳಗಡೆ ಆ ತುಪ್ಪದ ಬತ್ತಿಗಳನ್ನು ಹಾಕಬೇಕಾಗತ್ತೆ. ನೋಡಿ, ಇಷ್ಟೊಂದೆಲ್ಲ ರಶ್ಶು ಯಾವತ್ತೂ ಇರ್ತಾ ಇರಲಿಲ್ಲ. ಇವತ್ತು ಮಾತ್ರ ಸಿಕ್ಕಾಪಟ್ಟೆ ರಶ್ ಇದೆ. ಇಲ್ಲಿ ನಿಮಗೆ ದೂರದಿಂದನೇ ರಾಯರ ದರ್ಶನ ಕೂಡ ಮಾಡಿಸಿದ್ದೀನಿ. ಈ ಮಠದಲ್ಲಿ ತುಂಬ ಜನ ನೋಡಿದ್ದೀನಿ, ತುಂಬ ವಯಸ್ಸಾದವರು ಹಾಗೆ ಗರ್ಭಿಣಿ ಸ್ತ್ರೀಯರು ಬಂದು ಸುಮ್ಮನೆ ಕೂತ್ಕೊಂಡಿರ್ತಾರೆ ಶಾಂತವಾಗಿ. ಹಾಗೆ ಕೆಲವರು ಮಂಡಿ ನಮಸ್ಕಾರ ಹಾಕ್ತಾ ಇರ್ತಾರೆ, ಹೆಜ್ಜೆ ನಮಸ್ಕಾರ ಹಾಕ್ತಾ ಇರ್ತಾರೆ. ಅವರವರ ಹರಕೆ ಏನು ಕಟ್ಕೊಂಡಿರ್ತಾರೋ ಅದರ ಪ್ರಕಾರವಾಗಿ. ಅಷ್ಟೇ ಅಲ್ಲದೆ ನಾನು ಇವಾಗ ಪುಸ್ತಕ ಏನು ಬರೆದ್ಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ತೊಗೊಂಡು ಬಂದು ಕೊಡ್ತಾ ಇದ್ದೀನಲ್ಲ, ಅದೇ ಪುಸ್ತಕವನ್ನು ಇದೇ ದೇವಸ್ಥಾನದ ಒಳಗಡೆ ಕೂತ್ಕೊಂಡು ಬರೆಯೋರು ಕೂಡ ಇರ್ತಾರೆ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ಬಂದು ಕೂತ್ಕೊಂಡಿದ್ದೀವಿ. ಇಲ್ಲಿ ಒಬ್ಬರು ನೋಡ್ತಾ ಇರ್ಬೋದು ನೀವು, ರಾಘವೇಂದ್ರ ಸ್ವಾಮಿಯವರ ನಾಮಕೋಟಿಯನ್ನು ಅವರ ಸಾನ್ನಿಧ್ಯದಲ್ಲೇ ಬರಿತಾ ಇದ್ದಾರೆ. ಅಂದರೆ ಒಂಥರ ತುಂಬ ಪೀಸ್ಫುಲ್ ಆಗಿರುತ್ತೆ ಇಲ್ಲಿ. ನಾವು ಒಂದು 5-10 ನಿಮಿಷ ಹಾಗೆ ಕೂತಿದ್ವಿ. ಅನಂತರ ದೇವಸ್ಥಾನ ಏನಿದೆ ಆ ದೇವಸ್ಥಾನದ ಒಳಗಡೆನೆ ಪೂಜಾ ಸಾಮಗ್ರಿಗಳೆಲ್ಲ ಸಿಗುವಂಥ ಒಂದು ಅಂಗಡಿ ಇದೆ. ಇಲ್ಲಿ ನನಗೊಂದು ರಾಘವೇಂದ್ರ ಸ್ವಾಮಿಯವರ ವಿಗ್ರಹ ಬೇಕಾಗಿತ್ತು, ಅದನ್ನು ತಗೊಂಡೆ. ಹಾಗೆ ಕೆಲವೊಂದು ಪುಸ್ತಕಗಳು ಬೇಕಾಗಿತ್ತು, ಆ ಪುಸ್ತಕಗಳನ್ನು ಕೂಡ ನೋಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ದೇವ್ರ ಪುಸ್ತಕಗಳು ಕೂಡ ಸಿಗುತ್ತೆ, ಜೊತೆಗೆ ಮಕ್ಕಳಿಗೆ ಕತೆ ಪುಸ್ತಕಗಳು ಸಿಗುತ್ತೆ, ಕಾದಂಬರಿ ಓದೋರಿಗೆ ಕಾದಂಬರಿ ಪುಸ್ತಕಗಳು ಕೂಡ ಸಿಗುತ್ತೆ. ಇನ್ನು ಎಲ್ಲ ಥರದ ವಿಗ್ರಹಗಳು ಸಿಗುತ್ತೆ. ಹಾಗೆ ದೀಪಗಳು, ಪೂಜೆಗೆ ನಿಮಗೆ ಏನೇನು ಬೇಕೋ ಅಂದರೆ ಹಿತ್ತಾಳೆ ಸಾಮಾನುಗಳು ಏನೇನು ಬೇಕೋ ಅದೆಲ್ಲದೂ ಕೂಡ ಸಿಗುತ್ತೆ. ರಂಗೋಲಿ ಸ್ಟೆನ್ಸಿಲ್ಸ್ ಆಗಿರ್ಬೋದು, ತುಳಸಿ, ಸ್ಫಟಿಕ, ಹಾಗೆ ಕಮಲದ ಬೀಜ, ಈ ಹಾರಗಳು ಕೂಡ ನಿಮಗೆ ಸಿಗುತ್ತೆ. ಈ ಅಂಗಡಿಯಲ್ಲಿ ಏನೇ ತೊಗೊಂಡ್ರು ದೇವಸ್ಥಾನದ ಟ್ರಸ್ಟ್ಗೆ ಸೇರುತ್ತೆ ಅದೆಲ್ಲದು ಕೂಡ. ನೀವು ದೇವಸ್ಥಾನದ ಹೊರಭಾಗದಲ್ಲಿ ಒಂದು ಮಿನಿ ಜಾತ್ರೆ ಅಂತಲೇ ಹೇಳ್ಬೋದು. ನಿಮಗೆ ತರಕಾರಿ, ಹೂವು, ಹಣ್ಣು ಎಲ್ಲನೂ ಕೂಡ ಫ್ರೆಶ್ ಆಗಿರೋವಂಥದ್ದು ಸಿಗುತ್ತೆ. ತಿನ್ನೋದಕ್ಕೆ ಚಾಟ್ಸು, ಕುಡಿಯೋದಕ್ಕೆ ಜ್ಯೂಸು ಎಲ್ಲದೂ ಕೂಡ ಇರುತ್ತೆ. ನಾವಿಲ್ಲಿಗೆ ಬಂದಾಗೆಲ್ಲನೂ ಕೂಡ ಮನೇಲಿ ಏನಾದರೂ ತರಕಾರಿ ಖಾಲಿ ಆಗಿದ್ರೆ ಎಲ್ಲ ಏನೇನು ಬೇಕೋ ಆ ತರಕಾರಿಗಳನ್ನೆಲ್ಲ ತೊಗೊಂಡು ಹೋಗ್ತೀವಿ. ರಾಘವೇಂದ್ರ ಸ್ವಾಮಿ ಮಠದ ಪಕ್ಕನೇ ಅಂದರೆ ಕಾಮಧೇನು ಕ್ಷೇತ್ರದ ಪಕ್ಕದಲ್ಲೇ ಸಾಯಿಬಾಬಾ ದೇವಸ್ಥಾನ ಕೂಡ ಇದೆ. ಅದು ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನ. ರೀಸೆಂಟಾಗಿ ಅಂದರೆ ಕಳೆದ ಭಾನುವಾರ ಇಲ್ಲಿ ಕಡಲೆಕಾಯಿ ಪರಿಸೆ ನಡೆದಿತ್ತು, ನಾವು ಕೂಡ ಹೋಗಿದ್ವಿ. ಆಹಾರ ಮೇಳ, ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲವೂ ಕೂಡ ಇತ್ತು. ಅವತ್ತಂತೂ ತುಂಬಾ ರಶ್ ಇತ್ತು, ಕಾಲಿಡೋದಕ್ಕೆ ಜಾಗ ಇರಲಿಲ್ಲ.
ರೋಡ್ ಸೈಡಲ್ಲೆಲ್ಲ ಈ ಥರ POPಲಿ ಮಾಡಿರೋಂತಹ ಐಡಲ್ಸ್ನೆಲ್ಲ ಮಾರ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಬಟ್ ಅದು ಬಾಳಿಕೆ ಬರೋದಿಲ್ಲ. ಏನಾದರೂ ಸ್ವಲ್ಪ ಏನಾದರೂ ಟಚ್ ಆದರೆ ಒಡೆದೋಗುತ್ತೆ. ಸೆರಾಮಿಕ್ ಥರ ಯೂಸ್ ಮಾಡೋದಕ್ಕಾಗಲ್ಲ ಇದನ್ನು. ಇಲ್ಲಿಂದ ಒಳಗಡೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಹಾಗೆ ಆಹಾರ ಮೇಳದಲ್ಲಿ ಏನೇನಿದೆ ನೋಡೋಣ ಅಂತ ಹೋದ್ವಿ. ತುಂಬ ಏನು ವೆರೈಟಿ ಇರಲಿಲ್ಲ. ಮಂಗಳೂರು ಗೋಳಿ ಬಜೆ ಇತ್ತು, ಜೊತೆಗೆ ಪಿಜ್ಜಾ ಇತ್ತು, ಹಾಗೆ ಚಾಟ್ಸ್ ಕೂಡ ಇತ್ತು. ನನ್ನ ಮಗ ಕಾರ್ನ್ ಪಿಜ್ಜಾ ಬೇಕು ಅಂತಂದ, ಹಾಗಾಗಿ ಅದನ್ನೊಂದನ್ನು ತೊಗೊಂಡ್ವಿ. ಮತ್ತು ಮಂಗಳೂರು ಗೋಳಿ ಬಜೆ ತೊಗೊಂಡ್ವಿ. ಹಾಗೆ ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಗೇಮ್ಸ್ ಕೂಡ ಇತ್ತು. ಜಾಯಿಂಟ್ ವೀಲೆಲ್ಲ ಇರಲಿಲ್ಲ. ಚಿಕ್ಕ ಚಿಕ್ಕದು ಕೊಲಂಬಸ್ಸು ಹಾಗೆ ಕಾರಲ್ಲಿ ರೈಡ್ ಮಾಡೋದು ಇಂಥದ್ದಿತ್ತು. ಅವನೇನು ಆಡಲಿಲ್ಲ ನನ್ನ ಮಗ. ಒಂಥರ ಚೆನ್ನಾಗಿತ್ತು. ಯಾಕಂದರೆ ಈಗಿನ ಕಾಲದ ಮಕ್ಕಳಿಗೆ ಜಾತ್ರೆ ಪರ್ಸೆ ಇದೆಲ್ಲ ಅಷ್ಟಾಗಿ ಗೊತ್ತಿಲ್ಲ. ಈ ಥರದ ಮೇಳಕ್ಕೆಲ್ಲ ಹೋದಾಗ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಒಂದೇ ಮನೆಯಲ್ಲಿ ಇದ್ದು ಬೋರ್ ಆಗಿರುತ್ತೆ ಅವ್ರಿಗೂ. ಸೊ ಇದು ಕಳೆದ ಭಾನುವಾರ ನಾವು ಕಡಲೆಕಾಯಿ ಪರ್ಸೆಗೆ ಹೋಗಿ ವಿಡಿಯೋ ಶೂಟ್ ಮಾಡ್ಕೊಂಡು ಬಂದಿದ್ದಂಥದ್ದು. ಇವಾಗ ಹೋಗಿದ್ದ ದೇವಸ್ಥಾನನೇ ಆಗಿರೋದ್ರಿಂದ ಇದೇ ವಿಡಿಯೋಲಿ ಆ್ಯಡ್ ಮಾಡಿದ್ದೀನಿ, ಸಪ್ರೇಟಾಗಿ ಏನೋ ಹಾಕೋದು ಬೇಡ ಅಂತ. ಇಲ್ಲಿಂದ ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ರಾಯರ ಮಠದಿಂದ ಏನೇನು ತೊಗೊಂಡು ಬಂದೆ ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ ಸ್ವಲ್ಪ ತರಕಾರಿ ತೊಗೊಂಡು ಬಂದಿದ್ದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಅವರೆಕಾಯಿ ತುಂಬ ಚೆನ್ನಾಗಿತ್ತು. ಚಿಕ್ಕ ಚಿಕ್ಕ ಕಾಳುಗಳು ಬರುತ್ತಲ್ಲ, ಆ ಅವರೆಕಾಯಿ ತುಂಬ ಚೆನ್ನಾಗಿತ್ತು, ಅದನ್ನು ತೊಗೊಂಡು ಬಂದಿದ್ದೆ. ಅನಂತರ ಮಿಕ್ಸ್ ತರಕಾರಿಗಳನ್ನ ತೊಗೊಂಡು ಬಂದಿದ್ದೆ. ನಿಂಬೆಹಣ್ಣು 10 ರೂಪಾಯಿಗೆ 5 ಅಂತ ಹೇಳಿದರು. ಬಟ್ ಅದು ಚಿಕ್ಕದು ಚೆನ್ನಾಗಿರಲಿಲ್ಲ. ದಪ್ಪವಾಗಿರೋದು 10 ರೂಪಾಯಿಗೆ 3 ಅಂತ ಹೇಳಿದ್ರು. ಹಾಗಾಗಿ ಅದು ಸ್ವಲ್ಪ ತೊಗೊಂಡು ಬಂದೆ. ಬೀನ್ಸು ಮತ್ತು ಚಿಕ್ಕಡಿಕಾಯಿ ಅಂದರೆ ಚಪ್ರದವರೆಕಾಯಿ ಅಂತ ಕರಿತೀವಲ್ವ ಅದು, ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಇದಿಷ್ಟು ತರಕಾರಿ ತೊಗೊಂಡು ಬಂದಾದರೆ, ಇನ್ನು ದೇವಸ್ಥಾನದ ಒಳಗಡೆ ದೇವ್ರ ಪೂಜೆಗೆ ಅಂತ ಸಂಬಂಧಪಟ್ಟಂಗೆ 2 ಫೋಟೋಗಳನ್ನು ತೊಗೊಂಡು ಬಂದೆ. ಅದರಲ್ಲಿ ಮೊದಲು ಒಂದು ಶಿವನ ಫೋಟೋದಲ್ಲಿ 7 ಜ್ಯೋತಿರ್ಲಿಂಗಗಳು ಕೂಡ ಇದೆ. ಇನ್ನೇನು ಶಿವರಾತ್ರಿ ಕೂಡ ಬರ್ತಾ ಇದೆ. ಶಿವರಾತ್ರಿ ವಿಡಿಯೋ ಮಾಡಬೇಕು. ಹಾಗಾಗಿ ಸಪ್ರೇಟಾಗಿರುವಂಥ ಶಿವನ ಫೋಟೋ ಇರಲಿಲ್ಲ, ಅದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದೀನಿ. ಆಮೇಲೆ ನನಗೆ ಕುಬೇರನ ಫೋಟೋ ಬೇಕಾಗಿತ್ತು, ಲಕ್ಷ್ಮೀ ಕುಬೇರ ಫೋಟೋ. ಇದನ್ನು ಲಾಕರಲ್ಲಿಟ್ಟರೆ ತುಂಬ ಒಳ್ಳೆಯದು. ಹಾಗಾಗಿ ಲ್ಯಾಮಿನೇಟ್ ಮಾಡಿರೋ ಅಂಥ ಈ ಫೋಟೋಗಳನ್ನ ತೊಗೊಂಡು ಬಂದಿದ್ದೀನಿ. ಲಕ್ಷ್ಮೀ ಕುಬೇರ ಪೂಜೆ ಮಾಡಿದಾಗೂ ಕೂಡ ಇಟ್ಟು ನೀವು ಪೂಜೆ ಮಾಡ್ಬೋದು. ಇದ್ರ ಮುಂದೆ ಲಕ್ಷ್ಮೀ ಕುಬೇರ ರಂಗೋಲಿಯನ್ನು ಹಾಕಿ 30 ರೂಪೀಸ್ ಒಂದು ಇದು ಫೋಟೋ. ನನಗೆ ಸರಸ್ವತಿ ಫೋಟೋ ಬೇಕಾಗಿತ್ತು, ಬಟ್ ಸರಸ್ವತಿ ಫೋಟೋ ಸಿಗಲಿಲ್ಲ, ಖಾಲಿ ಆಗಿತ್ತು. ನೀವೇನಾದರೂ ಬೀರು ಅಥವಾ ಲಾಕರ್ನ ಉತ್ತರ ದಿಕ್ಕಿನಲ್ಲಿ ಇಟ್ಟಿದ್ರೆ ಈ ಒಂದು ಫೋಟೋವನ್ನು ಅಲ್ಲೇ ಅಂಟಿಸಿ ತುಂಬಾ ಒಳ್ಳೆಯದು. ಅದಾದಮೇಲೆ ಇದು ಹೊಸದಾಗಿ ಬಂದಿತ್ತು, 10 ರೂಪೀಸ್ ಇದು ಕೋನು, ಅರ್ಬಲ್ ಕೋನ್ ಇದು. ಅಂದರೆ ನ್ಯಾಚುರಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಮಾಡಿರೋ ಅಂಥ ಧೂಪದ ಕೋನಂತೆ. ಹಾಗಾಗಿ ತೊಗೊಂಡು ಬಂದಿದ್ದೀನಿ. ಟ್ರೈ ಮಾಡಿ ನೋಡಬೇಕು, ಚೆನ್ನಾಗಿದ್ರೆ ಮತ್ತೆ ತೊಗೊಂಡು ಬರ್ತೀನಿ. ಯಾಕಂದರೆ 10 ರೂಪೀಸ್ ಆರಾಮಾಗಿ ತರ್ಬೋದು. ಕೆಲವ್ರಿಗೆ ನೀವು ನೋಡಿರ್ಬೋದು, ಧೂಪ ಅಂಟಿಸಿದ ತಕ್ಷಣ ಆಕ್ಷಿಗಳು ಬರೋಕ್ಕೆ ಶುರುವಾಗುತ್ತೆ, ವೀಸಿಂಗ್ ಶುರುವಾಗುತ್ತೆ. ಇದು ಹರ್ಬಲ್ ಆಗಿರೋದ್ರಿಂದ ಅಷ್ಟೊಂದೇನು ಪ್ರಾಬ್ಲಮ್ ಆಗೋದಿಲ್ಲ. ಅನಂತರ ಈ ಒಂದು ರಾಘವೇಂದ್ರ ಸ್ವಾಮಿಯವರ ವಿಗ್ರಹ ತೊಗೊಂಡು ಬಂದೆ. ತುಂಬ ಚಿಕ್ಕದೇ ಇದು, 180 ರೂಪೀಸ್ ಆಯಿತು. ಮನೆಯಲ್ಲಿ ತುಂಬ ದೊಡ್ಡ ದೊಡ್ಡ ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡಬಾರ್ದು. ನಮ್ಮ ಕೈ ಹಿಡಿಯ ಒಳಗಡೆ ಇಡಿಸೋ ಅಂಥದ್ದನ್ನೇ ನಾವು ತೊಗೊಂಡು ಬರಬೇಕು. ಹಾಗಾಗಿ ಚಿಕ್ಕದನ್ನೇ ತೊಗೊಂಡು ಬಂದಿದ್ದೀನಿ. ಇಷ್ಟಕ್ಕೂ 250 ರೂಪೀಸ್ ಆಯಿತು. ಅಂದರೆ ದೇವರ ಸಾಮಗ್ರಿಗಳೇನು ತೋರಿಸ್ದೆ ಇಷ್ಟಕ್ಕೆ. ಅದಾದಮೇಲೆ ನಾನು ಬುಕ್ಗಳನ್ನ ತೊಗೊಂಡು ಬಂದಿದ್ನಲ್ಲ, ಅದನ್ನು ಭಾನುವಾರ ತೊಗೊಂಡು ಬಂದಿದ್ದು ನಾನು. 2 ಪುಸ್ತಕಗಳನ್ನ ತೊಗೊಂಡು ಬಂದಿದ್ದೆ. ಅದರಲ್ಲಿ ಇಕಿಗಾಯ್ ಅನ್ನೋ ಒಂದು ಪುಸ್ತಕ, ಇದು ಇಂಗ್ಲೀಷ್ ಪುಸ್ತಕ, ಕನ್ನಡಕ್ಕೆ ಅನುವಾದ ಮಾಡಿರೋ ಅಂಥದ್ದು. ಇದನ್ನು ಇಂಗ್ಲೀಷಲ್ಲಿ ನಾನು ನೋಡಿದ್ದೆ. ತುಂಬಾ ಜನ ಇದನ್ನು ಓದಿ ರಿವ್ಯೂಸ್ ಎಲ್ಲ ಕೊಟ್ಟಿದ್ರು. ತುಂಬ ಚೆನ್ನಾಗಿದೆ ಅಂತ ಗೊತ್ತಾಯಿತು ಪುಸ್ತಕ. ಅದು ಕನ್ನಡದಲ್ಲೇ ಸಿಕ್ಕುವಾಗ ನಮ್ಮ ಭಾಷೆಯಲ್ಲೇ ಓದಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ತೊಗೊಂಡು ಬಂದಿದ್ದೀನಿ. ಹಾಗೆ ಇನ್ನೊಂದು ಪುಸ್ತಕ, ಅಮ್ಮ ಹೇಳಿದ 8 ಸುಳ್ಳುಗಳು ಅಂತ, AR ಮಣಿಕಾಂತ್ ಅವರು ಬರೆದಿರೋಂಥ ಪುಸ್ತಕ ಇದು. ಇದಕ್ಕೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇತ್ತೀಚೆಗೆ ತುಂಬ ಫೇಮಸ್ ಆದಂತಹ ಪುಸ್ತಕ ಇದು ಕನ್ನಡದಲ್ಲಿ. ಹಾಗಾಗಿ ಈ ಪುಸ್ತಕ ಕೂಡ ತೊಗೊಂಡು ಬಂದಿದ್ದೀನಿ. ಇದು ಸಪ್ರೇಟಾಗಿ ನನಗೆ 375 ರೂಪೀಸ್ ಆಯಿತು. ಇಷ್ಟನ್ನು ಕೂಡ ನಾನು ರಾಘವೇಂದ್ರ ಸ್ವಾಮಿ ಮಠದಿಂದ ತೊಗೊಂಡು ಬಂದೆ. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.